ಹೆಲೋ ಸ್ಟೂಡೆಂಟ್ಸ್, ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಆನ್ಯುವಲ್ ಎಕ್ಸಾಮ್ ಹತ್ರ ಬರ್ತಾ ಇದೆ. ಓಕೆ, 10 ದಿನಗಳಲ್ಲಿ ನೀವು ಬಯಾಲಜಿನ ಹೇಗೆ ಸ್ಟಡಿ ಮಾಡಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡ್ದೇನೆ ನೀವು ಚೆನ್ನಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋನ ನೀವು ನೋಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಎಕ್ಸಾಮ್ ಅಲ್ಲಿ ನೀವು ಹೆಂಗೆ ಆನ್ಸರ್ ಬರೀಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಥಿಂಗ್, ಎಲ್ಲಾ ಚಾಪ್ಟರ್ಸ್ಗಳನ್ನ ಬಯಾಲಜಿ ಎಲ್ಲಾ ಚಾಪ್ಟರ್ಸ್ಗಳನ್ನ ಹೇಗೆ ಓದಬೇಕು, ಬರೋ ಟೈಮಲ್ಲೇ ಹೇಗೆ ಓದಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆನಾ, ಶುರು ಮಾಡೋಣ. ಸೊ ಕ್ಲಾಸ್ 10 ಬಯಾಲಜಿಯಲ್ಲಿ ನಿಮಗೆ ಎಕ್ಸಾಮ್ಸ್ ಅಲ್ಲಿ 30 ಮಾರ್ಕ್ಸ್ ನ ಕ್ವಶನ್ ಕೇಳ್ತಾರೆ. ಓಕೆ, 30 ಮಾರ್ಕ್ಸ್ ಕ್ವಶನ್ ಅಂತಂದ್ರೆ ಇದು ಸುಮ್ಮನಲ್ಲ. ಫಿಸಿಕ್ಸ್ ಕೆಮಿಸ್ಟ್ರಿನ 25 ಮಾರ್ಕ್ಸ್ಗೆ ಕೇಳಿದ್ರೆ ಬಯಾಲಜಿಯ 30 ಮಾರ್ಕ್ಸ್ ಅನ್ನ ಬಯಾಲಜಿನ ನಿಮಗೆ 30 ಮಾರ್ಕ್ಸ್ ಸಲುವಾಗಿ ಕೇಳ್ತಾರೆ. ಎಷ್ಟು ಚಾಪ್ಟರ್ಸ್? ಕೇವಲ 5 ಚಾಪ್ಟರ್ಸ್ಗಳು ಬಯಾಲಜಿನಲ್ಲಿ ಇವೆ. ಕೇವಲ ಈ 5 ಚಾಪ್ಟರ್ಸ್ ನಿಂದ ನಿಮಗೆ 30 ಮಾರ್ಕ್ಸ್ ನ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಈ 30 ಮಾರ್ಕ್ಸ್ ಎಲ್ಲೂ ಹೋಗ್ಲಾರ್ದೆ ಚೆನ್ನಾಗಿ ನಾವು 30 ಮಾರ್ಕ್ಸ್ ಅನ್ನ ಹೇಗೆ ಸ್ಕೋರ್ ಮಾಡಬೇಕು ಅಂತ ನಾನು ನಿಮ್ಗೆ ಆ ಪ್ಲಾನ್ ಎಲ್ಲ ಈ ವಿಡಿಯೋ ಮುಖಾಂತರ ಹೇಳ್ಕೊಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಸೊ ಇಲ್ಲಿ ನೀವು ನೋಡ್ಬೇಕಾದ್ರೆ ನಮ್ಗೆ 5 ಚಾಪ್ಟರ್ಸ್ ಯಾವಿವೆ. ಮೊದಲನೇದು ಲೈಫ್ ಪ್ರೊಸೆಸಸ್. ಓಕೆ, ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. 8 to 10 ಮಾರ್ಕ್ಲಿಂದ ಈ ಚಾಪ್ಟರ್ ಅಲ್ಲಿ ಕ್ವಶನ್ ಬರೋದು. ಓಕೆ, ನಂತರ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ರೈಟ್, 5 to 6 ಮಾರ್ಕ್ಗೆ ಈ ಚಾಪ್ಟರ್ಸ್ ಬರೋದು. ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್, ಇದೂ ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. 7 ಮಾರ್ಕ್ಸಿಗಂತೂ ಈ ಚಾಪ್ಟರ್ ಬರೋದು. ಹೆರಿಡಿಟಿ 6 to 7 ಮಾರ್ಕ್ಸ್ಗೆ, ಅವರ್ ಎನ್ವಿರಾನ್ಮೆಂಟ್ 5 ಮಾರ್ಕ್ಸ್ಗೆ ಕೇಳೋದು. ಹೀಗೆ ಒಂದು ಮಾರ್ಕ್ ಮೇಲೆ ಕೆಳಗೆ ಆದ್ರೂ ನಿಮಗೆ 30 ಮಾರ್ಕ್ಸ್ ಈ 5 ಚಾಪ್ಟರ್ ಇಂದ ನಿಮಗೆ ಕ್ವಶನ್ ಕೇಳ್ತಾರೆ. ಓಕೆನಾ, ಸೊ ಲೈಫ್ ಪ್ರೊಸೆಸಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ರೈಟ್. ಸೊ ಈ ಚಾಪ್ಟರ್ ಇಂದ ನೀವು ಎಲ್ಲವನ್ನು ಚೆನ್ನಾಗಿ ಸ್ಟಡಿ ಮಾಡಬೇಕು. ಅಂತಂದ್ರೆ ಏನು ಮೇನ್ ಥಿಂಗ್ಸ್ ಯಾವುವು ಅಂತಂತಂದ್ರೆ, ನೀವು ಇದರಿಂದ ಡೈಗ್ರಾಮ್ ಅನ್ನ ಚೆನ್ನಾಗಿ ಓದ್ಕೋಬೇಕು. ಡೈಗ್ರಾಮ್ಸ್ ಲೈಕ್ ಎಲಿಮೆಂಟರಿ ಕೆನಾಲ್, ಹ್ಯೂಮನ್ ಹಾರ್ಟ್, ನೆಫ್ರಾನ್, ಓಕೆ, ಸೊ ಸ್ಟೊಮ್ಯಾಟಾ, ಈ ಡೈಗ್ರಾಮ್ಗಳನ್ನೆಲ್ಲ ನೀವು ಚೆನ್ನಾಗಿ ಓದ್ಕೋಬೇಕು. ಓಕೆ, ಡೈಜೆಷನ್ ಹೆಂಗಾಗುತ್ತೆ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಡೈಜೆಷನ್, ಇದನ್ನೆಲ್ಲ ನೀವು ಚೆನ್ನಾಗಿ ಓದ್ಕೋಬೇಕು. ನೆಕ್ಸ್ಟ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇಂದ ರಿಫ್ಲೆಕ್ಸ್ ಆಕ್ಷನ್, ರಿಫ್ಲೆಕ್ಸ್ ಆರ್ಕ್, ಹ್ಯೂಮನ್ ಬ್ರೈನ್, ಓಕೆ, ಪ್ಲಾಂಟ್ ಹಾರ್ಮೋನ್ಸ್, ಅನಿಮಲ್ ಹಾರ್ಮೋನ್ಸ್. ಓಕೆ, ಸೊ ಈ ಕಾನ್ಸೆಪ್ಟ್ಸ್ಗಳ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ, ರೈಟ್. ಇನ್ ಮಿಕ್ಕಿದ್ದು ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಇಂದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಡೈಗ್ರಾಮ್ ಅನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ಇದರಿಂದ ಅಸೆಕ್ಸುವಲ್ ರಿಪ್ರೊಡಕ್ಷನ್ ಟೈಪ್ಸ್, ವೆಜಿಟೇಟಿವ್ ರಿಪ್ರೊಡಕ್ಷನ್ ಟೈಪ್ಸ್, ಇದರ ಮೇಲೆ ಎಲ್ಲ ಕ್ವಶನ್ ಕೇಳೋದು. ಸೆಕ್ಸ್ ಡಿಟರ್ಮಿನೇಷನ್ ಮೇಲೆ ಕ್ವಶನ್ ಕೇಳೋದು. ಓಕೆ, ಹೆರಿಡಿಟಿಯಲ್ಲಿ ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಓಕೆ, ವೇರಿಯೇಷನ್, ಈ ಟಾಪಿಕ್ಸ್ ಮೇಲೆ ತುಂಬಾ ಕ್ವಶನ್ಸ್ ಕೇಳೋದು. ನಂತರ ಅವರ್ ಎನ್ವಿರಾನ್ಮೆಂಟ್ ಅಲ್ಲಿ ಓಝೋನ್ ಲೇಯರ್ ಡಿಪ್ರೆಷನ್, and then biomagnification, okay, ಜೈವಿಕ ಸಂವರ್ಧನೆ, ಓಝೋನ್ ಲೇಯರ್ ಡಿಪ್ಲೆಷನ್, biodegradable and non biodegradable substances, okay, ಎನರ್ಜಿ ಟ್ರಾನ್ಸ್ಫರ್, 10% ಲಾ. ಓಕೆ, ಈ ತರ ಎಲ್ಲ ನಿಮಗೆ ಈ ಚಾಪ್ಟರ್ಸ್ ಇಂದ ಇಂಪಾರ್ಟೆಂಟ್ ಆಗಿ ಕ್ವಶನ್ ಬರೋದು. ಓಕೆನಾ, ಸೊ ಈ 5 ಚಾಪ್ಟರ್ಸ್ ಅನ್ನ ಇರೋ 10 ದಿನಗಳಲ್ಲೇ ನೀವು ಹೆಂಗ್ ಓದ್ಬೇಕು ಅಂತ ನಿಮ್ಗೆ ತಿಳಿಸ್ಕೊಡೋದು. ಸೊ ಫಸ್ಟ್ ಪಾಯಿಂಟ್ ಏನು ಅಂತಂತಂದ್ರೆ, ನೀವು ಈ ಚಾಪ್ಟರ್ಸ್ ನಿಂದ ಏನೇನ್ ನಾವು ಒನ್ ಶಾರ್ಟ್ ವಿಡಿಯೋನ ಮಾಡಿದ್ವಲ್ಲ, ಎಲ್ಲ ಒನ್ ಶಾರ್ಟ್ ವಿಡಿಯೋನ ನೀವು ನೋಡ್ಕೊಂಡು ಬನ್ನಿ. ಯಾಕಂದ್ರೆ ಒನ್ ಶಾರ್ಟ್ ವಿಡಿಯೋ ನೋಡೋದ್ರಿಂದ ಏನಾಗುತ್ತದೆ ಅಂತಂದ್ರೆ, ನಿಮ್ಗೆ ಮೊದಲು ಟೈಮ್ ಉಳಿತಾಯ ಆಗೋದು. ಓಕೆ, ನಿಮ್ ಸಮಯ ಅಲ್ಲಿ ವ್ಯಯ ಆಗೋದಿಲ್ಲ. ಯಾಕಂತಂದ್ರೆ ಒನ್ ಶಾರ್ಟ್ ಅಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ, ಹಂಡ್ರೆಡ್ಸ್ ಆಫ್ ಕ್ವಶನ್ ಅನ್ನ ಸಾಲ್ವ್ ಮಾಡಿದೀವಿ. ಸೊ ನೀವು ಹಂಡ್ರೆಡ್ಸ್ ಆಫ್ ಕ್ವಶನ್ಸ್ ನೀವು ನೋಡಿದ್ರೆ, ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ನೀವು ಖಂಡಿತವಾಗಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ ಭರವಸೆ ನನಗಿದೆ. ಓಕೆನಾ, ಇದರ ನಂತರ ಒನ್ ಶಾರ್ಟ್ ವಿಡಿಯೋ ನೋಡಿದ್ರ, ಈಗ ಒನ್ ಶಾರ್ಟ್ ವಿಡಿಯೋ ನೋಡಿದ ನಂತರ ಏನ್ ಮಾಡ್ಬೇಕು, ನೆಕ್ಸ್ಟ್ ಕ್ವಶನ್ ಎಕ್ಸಸೈಸ್ ಕ್ವಶನ್ ಅನ್ನ, ಬುಕ್ ಅಲ್ಲಿರೋ ಎಲ್ಲ ಎಕ್ಸಸೈಸ್ ಕ್ವಶನ್ ನ, ಇಂಟೆಕ್ಸ್ ಕ್ವಶನ್ ನ ತಗೋಬೇಕು, ಅದನ್ನ ಸಾಲ್ವ್ ಮಾಡ್ಬೇಕು. ಓಕೆ, ಸಾಲ್ವ್ ಮಾಡೋದಂದ್ರೆ ಜಸ್ಟ್ ಅದನ್ನ ನೋಟ್ಬುಕ್ ಅನ್ನ ಹೀಗೆ ಹಿಡ್ಕೊಂಡು ಓದ್ಕೋತಾ ಕೂಡೋದಲ್ಲ. ಓಕೆ, ನೀವು ನೋಟ್ಬುಕ್ ಅನ್ನ, ಪೆನ್ ಅನ್ನ ಜೊತೆಗೆ ಇಟ್ಕೊಂಡು ನೀವು ಏನ್ ಓದ್ತಾ ಇರ್ತಿರಲ್ಲ, ಅದು ಓದಿದೆಲ್ಲ ನೀವು ಬರಿತಾ ಇರಬೇಕು. ಓಕೆ, ನೀವು ಎಲ್ಲವನ್ನು ನೀವು ಏನ್ ಮಾಡ್ಬೇಕು ಅಂತಂದ್ರೆ ರೈಟಿಂಗ್ ಮಾಡ್ಬೇಕು. ಓಕೆ, ರೈಟಿಂಗ್ ಮಾಡಿದ್ರೇನೆ ಎಲ್ಲ ನೆನಪಿರೋದು.
ಕೇವಲ ನೀವು ಮ್ಯಾಥ್ಸ್ ಅಷ್ಟೇ ರಿವೈಸ್ ಮಾಡಿ ನೋಡ್ತೀರಾ, ಆದ್ರೆ ಬಯೋಲಜಿಯಲ್ಲೂ ಏನ್ ಮಾಡ್ಬೇಕು, ನೀವು ಬರ್ದ್ ನೋಡ್ಬೇಕು. ನಾವು ಜಸ್ಟ್ ಓದ್ತಾ ಹೋದ್ರೆ ಏನಾಗುತ್ತೆ, ಹಾ ನನ್ಗೆಲ್ಲ ಬರುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ನಾವು ಹೋಗ್ಬೇಕಾದ್ರೆ, ಎಕ್ಸಾಮ್ ಹಾಲ್ ಅಲ್ಲಿ ನಾವು ಎಕ್ಸಾಮ್ ನ ಬರಿಬೇಕಾದ್ರೆ ನಮ್ಗೆ ಆನ್ಸರ್ಸ್ ಬರೋದಿಲ್ಲ. ಬಂದ್ರೂ ಮಧ್ಯೆ ಎಲ್ಲೋ ನೆನಪು ಹೋಗುತ್ತೆ, ಮೊದಲು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಗೆ ನೆನಪಿರಲ್ಲ. ಓಕೆ, ಸೊ ಈ ತರ ಎಲ್ಲ ಏನೇನ್ ಇರುತ್ತವಲ್ಲ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅಂತಂದ್ರೆ ನಾವ್ ಏನ್ ಓದ್ತಾ ಇರ್ತೀವಲ್ಲ, ನಾವ್ ಅದನ್ನ ಬರಿಬೇಕು, ಚೆನ್ನಾಗಿ ನಾವ್ ಅದನ್ನ ಬರ್ದು ನೋಡ್ಬೇಕು. ಓಕೆ ಸ್ಟೂಡೆಂಟ್ಸ್, ನಂತರ ಎಕ್ಸರ್ಸೈಸ್ ಕ್ವಶನ್ ನ ಸಾಲ್ವ್ ಮಾಡಿದ ನಂತರ ನಿಮ್ಮ ಏನ್ ಡಯಾಗ್ರಾಮ್ಸ್ ಇವೆಲ್ಲ, ಡಯಾಗ್ರಾಮ್ಸ್ ಮೇಲೆ ಚೆನ್ನಾಗಿ ಫೋಕಸ್ ಮಾಡಿ. ಓಕೆನಾ, ನಾನು ಹೇಳಿದ್ನಲ್ಲ ಇವಾಗ್ಲೇ, ಹ್ಯೂಮನ್ ಹಾರ್ಟ್, ಹ್ಯೂಮನ್ ಬ್ರೈನ್, ನ್ಯೂರಾನ್ ಡಯಾಗ್ರಾಮ್, ಸ್ಟೊಮ್ಯಾಟಾ, ಎಲಿಮೆಂಟರಿ ಕೆನಾಲ್, ರೆಸ್ಪಿರೇಟರಿ ಸಿಸ್ಟಮ್, ಓಕೆ, ರಿಫ್ಲೆಕ್ಸ್ ಆರ್ಕ್, ಇವೆಲ್ಲ ಏನೇನ್ ಡಯಾಗ್ರಾಮ್ಸ್ ಇವೆಲ್ಲ ಬಯಾಲಜಿನಲ್ಲಿ, ಈ ಡಯಾಗ್ರಾಮ್ಸ್ ಅನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೀವು ಡಯಾಗ್ರಾಮ್ಸ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ, ಚೆನ್ನಾಗಿ ಡಯಾಗ್ರಾಮ್ ಅನ್ನ ಹಾಕ್ತೀರಾ. ಆದ್ರೆ ಎಷ್ಟೇ ಚಂದ, ಎಷ್ಟೇ ಸುಂದರವಾಗಿ ನೀವು ಡಯಾಗ್ರಾಮ್ ಹಾಕಿದ್ರು, ನೀವು ಲೇಬಲಿಂಗ್ ಮಾಡಿಲ್ಲ, ನೀವು ಭಾಗಗಳನ್ನು ಗುರುತಿಸಿಲ್ಲ ಅಂತಂತಂದ್ರೆ ನಿಮಗೆ ಮಾರ್ಕ್ಸ್ ಅಲ್ಲಿ ದೊರಕುವುದಿಲ್ಲ. ಓಕೆನಾ ಸ್ಟೂಡೆಂಟ್ಸ್? ಸೊ ಡಯಾಗ್ರಾಮ್ ಹಾಕಿದ ನಂತರ ಎಲ್ಲಾ ಸರಿಯಾದ ಲೇಬಲ್ಗಳನ್ನ ನೀವು ಮಾಡೋದನ್ನ ಮರಿಬೇಡಿ. ಮತ್ತೆ ಡಯಾಗ್ರಾಮ್ ಹಾಕಿದ ನಂತರ ಡಯಾಗ್ರಾಮ್ ಕೆಳಗಡೆ ಯಾವ ಡಯಾಗ್ರಾಮ್ ಇದೆ ಅನ್ನೋದನ್ನ ನೀವು ಮರಿಲೇಬೇಕು. ಫಾರ್ ಎಕ್ಸಾಂಪಲ್, ನೀವು ಹ್ಯೂಮನ್ ಹಾರ್ಟ್ ನ ಡಯಾಗ್ರಾಮ್ ಹಾಕಿದ್ದೀರಾ, ಸೊ ಹ್ಯೂಮನ್ ಹಾರ್ಟ್ ನ ಎಲ್ಲಾ ಲೇಬಲಿಂಗ್, ಎಲ್ಲ ಭಾಗ ಎಲ್ಲ ನೀವು ಗುರುತಿಸ್ತೀರಾ. ಓಕೆ, ನಂತರ ಹ್ಯೂಮನ್ ಹಾರ್ಟ್ ಅಂತ ನೀವು ಡಯಾಗ್ರಾಮ್ ನ ಕೆಳಗಡೆ ಬರೆಯೋದು. ಓಕೆ, ಸೊ ದಿಸ್ ಇಸ್ ಮ್ಯಾಂಡೇಟರಿ. ಸೊ ನೀವು ಈ ತರ ಮಾಡಿದ್ರೆ ನಿಮ್ಗೆ ಡಯಾಗ್ರಾಮ್ ಅಲ್ಲಿ ಮಾರ್ಕ್ಸ್ ಕಟ್ ಆಗೋದಿಲ್ಲ. ಓಕೆನಾ, ಡಯಾಗ್ರಾಮ್ ಹಾಕಬೇಕು, ಲೇಬ್ಲಿಂಗ್ಸ್ ಮಾಡಬೇಕು ಎಲ್ಲ ಪಾರ್ಟನ್ನ, ಮತ್ತೆ ಡಯಾಗ್ರಾಮ್ಸ್ ಕೆಳಗಡೆನೆ ಡಯಾಗ್ರಾಮ್ನ ಹೆಸರನ್ನ ನೀವು ಬರಿಬೇಕು. ಮೇಲ್ಗಡೆ ಎಲ್ಲ ಬರೆಯೋದು, ಡಯಾಗ್ರಾಮ್ನ ಕೆಳಗಡೆ ನೀವು ಡಯಾಗ್ರಾಮ್ನ ಹೆಸರನ್ನ ನೀವು ಬರಿಬೇಕು. ಓಕೆ, ಸೊ ಬಯಾಲಜಿನಲ್ಲಿ ನೀವು ಡಯಾಗ್ರಾಮ್ಸ್ ಮೇಲೆ ಫೋಕಸ್ ಮಾಡಿ. ಓಕೆ, ಸುಮ್ಮನೆ ಅಲ್ಲಿ ಇಲ್ಲಿ ಹರಟೆ ಹೊಡ್ಕೋತಾ ನೀವು ಕೂಡ್ತೀರಾ, ಏನೇನೋ ಮೂವೀಸ್ ನೋಡ್ಕೊತಾ, ಸೀರಿಯಲ್ಸ್ ನೋಡ್ಕೊತಾ ಕೂಡ್ತೀರಾ. ಅದನ್ನ ಮಾಡೋ ಬದ್ಲಿ ಒಂದು ಪೇಪರ್ ಪೆನ್ನನ್ನು ನೀವು ಜೊತೆಗಿಟ್ಕೊಂಡು, ಪೆನ್ಸಿಲನ್ನು ಜೊತೆಗಿಟ್ಕೊಂಡು, ಕೆಲವೊಂದು ಫ್ಯೂ ಪ್ರಾಕ್ಟೀಸ್ ಪೇಪರ್ಗಳನ್ನು ನೀವು ಜೊತೆಗಿಟ್ಕೊಂಡು ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಮಾರ್ಕ್ಸ್ ಬರುತ್ತೆ ಇಲ್ಲಿ. ಓಕೆ, ಏನೋ ಮೂವಿ ನೋಡ್ಕೋತಾ ಕೂತ್ರೆ, ಸೀರಿಯಲ್ಸ್ ನೋಡ್ಕೋತಾ ಕೂತ್ರೆ ಅದು ನಮಗೆ ಮಾರ್ಕ್ಸ್ ತಂದ್ಕೊಡೋದಿಲ್ಲ. ಓಕೆ, ಕೆಲವೇ ದಿನಗಳ ಬಾಕಿವಿ, ಅದನ್ನೇ ನಾವು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಅದು ನಿಮಗೆ ಗೊತ್ತಿರಬೇಕು. ಯಾಕಂತಂದ್ರೆ ನೀವು ಸ್ಟೂಡೆಂಟ್ಸ್, ಸ್ಟಡಿ ಮಾಡೋರು ನೀವು, ಎಕ್ಸಾಮ್ಸ್ ನಿಮಗೆ ಇದೆ. ಸೊ ಆ ಭಯ ನಿಮಗೆ ಇರಬೇಕು, ಆ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಹತ್ರ ಇರಬೇಕು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ PYQ ಕ್ವಶನ್ ಪೇಪರ್ ಹೆಂಗೆ ಸೆಟ್ ಮಾಡ್ತಾರೆ ಅಂತಂದ್ರೆ, ಅವರಿಗೆ ಒಂದು ಲೈಕ್ ಟಾರ್ಗೆಟ್ ಇದ್ದಂಗೆ ಇರುತ್ತೆ ಅಪ್ಪ. ಓಕೆನಾ, ಅವರಿಗೆ ಒಂದು ಈ ತರ ಕಂಡೀಷನ್ ಇದ್ದಂಗೆ ಇರುತ್ತೆ. ಲೈಕ್ ನೀವು ಮುಂಚೆಯ ಕ್ವಶನ್ ಪೇಪರ್ಸ್ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂದ ನೀವು 30% ಆದ್ರೂ, ಓಕೆ, 25 to 30% ಆದ್ರೂ ನೀವು ಕ್ವಶನ್ ಅನ್ನ ಆ್ಯಡ್ ಮಾಡಬೇಕು ಅಂತ. ಓಕೆನಾ, ಸೊ ನೀವು PYQ ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಹಳೆ ಇಯರ್ದೆಲ್ಲ ಕ್ವಶನ್ ಪೇಪರ್ನ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅದರಲ್ಲಿರೋ ಕ್ವಶನ್ಸ್ಗಳನ್ನ ನೀವು ಅನಲೈಸ್ ಮಾಡಿ, ಯಾವ ರೀತಿಯಿಂದ ಯಾವ ಕಾನ್ಸೆಪ್ಟನ್ನು ಹೇಗೆ ಕೇಳಿದ್ದಾರೆ, ಯಾವ ಚಾಪ್ಟರಿಂದ ಯಾವ ಮೂಲೆಯಿಂದ ಹೇಗೆ ಕ್ವಶನ್ಸ್ ಬರ್ತಾ ಇದೆ, ಯಾವ್ಯಾವ ರಿಪೀಟೆಡ್ ಕ್ವಶನ್ಸ್ ಆಗಿವೆ. ಓಕೆನಾ, ಸೊ ಅಂಥದ್ರ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ಓಕೆ, PYQ ಕ್ವಶನ್ ಅನ್ನ ನೋಡ್ಕೊಳ್ಳಿ, ಎಲ್ಲ PYQ ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡು ಅದನ್ನ ನೀವು ಸಾಲ್ವ್ ಮಾಡಬೇಕು. ಜಸ್ಟ್ ನೋಡೋದಲ್ಲ, ನಿಮ್ದೆಲ್ಲ ಬುಕ್ಸ್ ಎಲ್ಲ ಸೈಡಿಗೆ ಇಟ್ಟು ಕ್ವಶನ್ ಪೇಪರ್ ಮಧ್ಯೆ ಖಾಲಿ ಆನ್ಸರ್ ಪೇಪರ್ ಅಷ್ಟೇ ನಿಮ್ಮ ಕೈಯಲ್ಲಿರಬೇಕು. ಮತ್ತೆ ನೀವು ಪ್ರತಿ ಕ್ವಶನ್ ಅನ್ನ ಎಕ್ಸಾಮ್ ಬರ್ದ ಹಾಗೇನೆ ಮನೆಯಲ್ಲಿ ಕೂತ್ಕೊಂಡು ಸಾಲ್ವ್ ಮಾಡಬೇಕು. ಓಕೆ, ಸೊ ಎಲ್ಲ PYQ ನ ಚೆನ್ನಾಗಿ ಸಾಲ್ವ್ ಮಾಡಬೇಕು. ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಕೂಡ ಬರೋದು. ಸೊ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ನಿಮಗೆ ಬರುತ್ತೆ, ಇನ್ನು ಎಷ್ಟು ನೀವು ವರ್ಕ್ ಮಾಡಬೇಕು, ಎಷ್ಟು ಓದಬೇಕು ಅಂತ ಅಲ್ಲಿ ನಿಮ್ಗೊಂದು ಐಡಿಯಾ ಸಿಗುತ್ತೆ PYQ ನ ಸಾಲ್ವ್ ಮಾಡೋದ್ರಿಂದ. ಡೈರೆಕ್ಟ್ ಆಗಿ ಹೋಗಿ ನಾವು ಎಕ್ಸಾಮ್ ಹಾಲ್ಗೆ ಹೋಗಿ ಕುಂತ್ರೆ ಏನಾಗುತ್ತೆ, ನಮಗೆ ಇಲ್ಲಿ ಭಯ ಆಗೋದು. ಓಕೆ, ಕಾನ್ಫಿಡೆನ್ಸ್ ಕಮ್ಮಿ ಆಗೋದು. ಓಕೆನಾ, ಸೊ PYQ ನ ಸಾಲ್ವ್ ಮಾಡಿ, ಮತ್ತೆ ಎಲ್ಲೆಲ್ಲಿ ನಿಮಗೆ ತಪ್ಪಾಗುತ್ತೋ, ಏನೇ ನಿಮಗೆ ಬರಲ್ವೋ ಅದನ್ನೆಲ್ಲ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಚೆನ್ನಾಗಿ ಓದಬೇಕು, ಮತ್ತೆ ಚೆನ್ನಾಗಿ ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು, ಬರ್ದು ನೋಡಬೇಕು. ಇಷ್ಟು ಎಲ್ಲ ಮಾಡಿದ ನಂತರ ಓಕೆ ಅನ್ಕೊಳ್ಳಿ, ನೀವು ಒಂದು 3 ಅವರ್ಸ್ ನೀವು ಓದ್ತಾ ಇದ್ದೀರಾ. ಓಕೆ, ಒಂದು 3 ಅವರ್ಸ್ ನೀವು ಓದ್ತಾ ಇದ್ದೀರಾ, ಒಂದು ಚಾಪ್ಟರ್ನ ಒಂದು 3 ಅವರ್ಸ್ ಓದಿ, ಮತ್ತೆ ನೀವು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋ ಬದಲು ನೀವು ಅದು ಏನು ಚಾಪ್ಟರ್ ಓದಿರ್ತೀರಲ್ಲ ಆ ಚಾಪ್ಟರ್ನ ಒಂದು ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ನೀವು ರಿವೈಸ್ ಮಾಡಬೇಕು. ಓಕೆ, 3 ಅವರ್ಸ್ ಅಲ್ಲಿ ನಿಮಗೆ ಒಂದು ಚಾಪ್ಟರ್ ಮುಗ್ದಿಲ್ಲ ಅಂತ ಅನ್ಕೊಳ್ಳಿ, ಅರ್ಧ ಚಾಪ್ಟರ್ ಮುಗೀತು ಅಂತ ಅನ್ಕೊಳ್ಳಿ. ಓಕೆನಾ, 3 ಅವರ್ಸ್ ನಲ್ಲಿ ನೀವು ಅರ್ಧ ಚಾಪ್ಟರ್ ಓದ್ರೆ ಮುಂದಿನ ಅರ್ಧ ಗಂಟೆಯಲ್ಲಿ ನೀವೇನ್ ಮಾಡ್ಬೇಕು, ಏನೇನ್ ಓದಿದಿರಲ್ಲ ಅದನ್ನೆಲ್ಲ ನೀವು ಮತ್ತೆ ಮೆಲುಕು ಹಾಕ್ಬೇಕು, ಮತ್ತೆ ರಿವೈಸ್ ಮಾಡಬೇಕು.
ಓಕೆ. ನೀವು ಹೀಗೆ ನಾನು 4 ಗಂಟೆ ಓದ್ತೀನಿ, 5 ಗಂಟೆ ಓದ್ತೀನಿ, ನಾನು 10 ಗಂಟೆ ಓದ್ತೀನಿ ಅಂತ ಹೀಗೆ ಮುಂದಿಂದೆ ಓದ್ಕೊಂತ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಹಿಂದಿಂದೆಲ್ಲ ನಮ್ಗೆ ಮರ್ತು ಹೋಗುತ್ತೆ. ಹಿಂದಿಂದೆಲ್ಲ ಬೇರೆದು ಗಟ್ಟಿ ಆಗಿರ್ಬೇಕು, ಹಿಂದಿಂದೆಲ್ಲ ಮನಸ್ಸಿನಲ್ಲಿ ತಲೆಯಲ್ಲಿ ಅದು ಚೆನ್ನಾಗಿ ಉಳಿದುಕೊಳ್ಬೇಕು ಅಂತಂತಂದ್ರೆ ರಿವೈಸ್ ಮಾಡಬೇಕು. ರಿವೈಸ್ ಮಾಡಲೇಬೇಕು. ನೀವು 2 ಗಂಟೆ ಹೋದ್ರೆ ನೀವು ಮಿನಿಮಮ್ 15 ಟು 20 ಮಿನಿಟ್ಸ್ ಅನ್ನ ರಿವೈಸ್ ಮಾಡಬೇಕು. ನೀವು 4 ಗಂಟೆ ಹೋದ್ರೆ ಮಿನಿಮಮ್ ಹಾಫ್ ಎನ್ ಅವರ್ ಟು 45 ಮಿನಿಟ್ಸ್ ನೀವು ಏನು ಓದಿರ್ತೀರಲ್ಲ ಅದನ್ನ ನೀವು ರಿವೈಸ್ ಮಾಡಬೇಕು. ಓಕೆ. ನೀವು ರಿವೈಸ್ ಮಾಡಲಿಲ್ಲ ಅಂತಂದ್ರೆ 10 ಗಂಟೆ ಕೂತ್ಕೊಂಡು ನೀವು ಏನು ಓದಿರ್ತೀರಲ್ಲ ಆ 10 ಗಂಟೆನೂ ವೇಸ್ಟ್ ಆಗುತ್ತೆ, ಓದಿದ್ದು ವೇಸ್ಟ್ ಆಗುತ್ತೆ. ಓಕೆನಾ? ರಿವೈಸ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಓಕೆ ಸ್ಟೂಡೆಂಟ್ಸ್, ಮತ್ತೆ ಏನಿರಬೇಕು ಅಂತಂತಂದ್ರೆ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೇಕಾದ್ರೆ, ಓಕೆ, ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೇಕಾದ್ರೆ, ಓಕೆ, ಅದಕ್ಕಿಂತ ಮುಂಚೆ ನೀವು ಏನು ಓದ್ತಾ ಕೂಡ್ತಿದ್ದೀರಲ್ಲ, ಲೈಕ್ ನಿಮ್ಮ ಸ್ಟಡಿ ಅವರ್ಸ್ ಏನಿರುತ್ತೆ ಅಲ್ಲ, ಅಲ್ಲಿ ನೀವು ಎಲ್ಲ ಕಾನ್ಸೆಪ್ಟನ್ನು ಚೆನ್ನಾಗಿ ಕ್ಲಿಯರ್ ಮಾಡ್ಕೊಂಡಿರಬೇಕು. ನಿಮಗೆ ಆ ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇರಬೇಕು. ಓಕೆ. ಎಲ್ಲವನ್ನೂ ಓದ್ತಾ ಕುಳಿತ್ರೇನೂ ಆಗಲ್ಲ. ನೀವು ಏನು ಓದ್ತಿರಲ್ಲ ಅದನ್ನೇ ನೀವು ಚೆನ್ನಾಗಿ ಓದಬೇಕು. ಓಕೆ. ನಿಮ್ಮಿಂದ ಎಲ್ಲವನ್ನೂ ಓದೋದು ಆಗುತ್ತೆ ಅಂತಂದ್ರೆ ಓದಿ. ಓಕೆ. ಓದೋದೇನು ಕೆಟ್ಟದಲ್ಲ. ನಿಮ್ಗೆ ಎಲ್ಲವನ್ನೂ ಓದೋದು ಆಗ್ತಾ ಇಲ್ಲ ಅಂತಂದ್ರೆ ನೀವು ಏನು ಓದ್ತಾ ಇದ್ದೀರಲ್ವಾ ಅದನ್ನೇ ಚೆನ್ನಾಗಿ ಓದಿ. ನನಗೆ ಗೊತ್ತು ನಿಮ್ಮ ಎಕ್ಸಾಮ್ಸ್ ಬರ್ತಾವೆ. ನೀವು ಈಗಾಗಲೇ ಸೀರೀಸ್ ಎಕ್ಸಾಮ್ನ, ಪ್ರಿಪರೇಟರಿ ಎಕ್ಸಾಮ್ನ ಎಲ್ಲ ಟೆಸ್ಟ್ಗಳನ್ನು ನೀವು ಕೊಟ್ಟಿದ್ದೀರಾ. ಓಕೆ. ನಿಮ್ಗೆ ಎಷ್ಟೊಂದು ಮಾರ್ಕ್ಸ್ ಬರ್ತಿದೆ, ನಿಮ್ಗೆ ಒಬ್ರಿಗೆ 30 ಬರ್ಬೋದು, 40 ಬರ್ಬೋದು, ಯಾರಿಗೋ 50 ಬರ್ಬೋದು, ಯಾರಿಗೋ 60 ಬರ್ಬೋದು, 70 ಬರ್ಬೋದು, ಈ ತರ ನಿಮ್ಗೆ ಮಾರ್ಕ್ಸ್ ಬರುತ್ತೆ. ಹೌದಲ್ವಾ? ಸೊ ಇದಕ್ಕಾಗಿ ಇವಾಗ ನೀವು ಓದ್ತಾ ಇದ್ದೀರಂತ ಅರ್ಥ. ನೀವು 30 ಮಾರ್ಕ್ಸ್ ತೆಗೆದ್ರೂ ನೀವು ಓದ್ತಾ ಇದ್ದೀರಾ, ನೀವು 40 ಮಾರ್ಕ್ಸ್ ತೆಗೆದ್ರೂ ನೀವು ಓದ್ತಾ ಇದ್ದೀರಾ ಅಂತ ಅರ್ಥ. ಸೊ ಇದನ್ನೇ ನೀವು ಏನು ಓದ್ತಾ ಇದ್ದೀರಲ್ಲ ಚೆನ್ನಾಗಿ ಓದಿದ್ರೆ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ. ಆಲ್ರೆಡಿ ನೀವು ಓದ್ತಾ ಇದ್ದೀರಾ, ಏನು ಓದ್ತಾ ಇದ್ದೀರಾ ಅದನ್ನೇ ನೀವು ತುಂಬಾ ಚೆನ್ನಾಗಿ, ಓಕೆ, ಡಿಸಿಪ್ಲಿನ್ ಇಂದ ಎಲ್ಲ ನೀವು ಪ್ಲಾನಿಂಗ್ ಇಂದ ನೀವು ಓದ್ತಾ ಇದ್ದೀರಾ ಅಂತಂತಂದ್ರೆ ನೀವು ಚೆನ್ನಾಗಿ ಸ್ಕೋರ್ ಮಾಡಬಹುದು. ನೀವು ಔಟ್ ಆಫ್ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಟಾಪರ್ ಕೂಡ ನೀವು ಆಗಬಹುದು. ಓಕೆನಾ? ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು, ಆ ಛಲ ನಿಮ್ಮಲ್ಲಿ ಇರಬೇಕು. ಓಕೆ. ಛಲ ಇದ್ದಾಗ ಮಾತ್ರನೇ ನಾವು ಸಾಧಿಸೋಕ್ಕಾಗೋದು. ಇಲ್ಲ ಅಂತಂದ್ರೆ ನಾವು ಏನು ಸಾಧನೆ ಮಾಡೋಕ್ಕೆ ಆಗೋದಿಲ್ಲ. ಓಕೆನಾ? ಸೊ ನಾವು ಏನು ಓದ್ತಾ ಇದ್ದೀವಿ ಆ ಕಾನ್ಸೆಪ್ಟ್ ಬಗ್ಗೆ ನಮಗೆ ಪೂರ್ತಿಯಾಗಿ ಕ್ಲಾರಿಟಿ ಇರಬೇಕು ಸ್ಟೂಡೆಂಟ್ಸ್. ಓಕೆ. ಆ ಕ್ಲಾರಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಕ್ಲಾರಿಟಿ ಇತ್ತು ಅಂತಂತಂದ್ರೆ ನಮಗೆ ಕಾನ್ಫಿಡೆನ್ಸ್ ಬರೋದು. ನಾನು ಮಾಡಬಲ್ಲೆ, ನಾನು ಏನೇ ಕ್ವಶನ್ ಅನ್ನ ಯಾವುದೇ ಕ್ವಶನ್ ಅನ್ನ ಯಾವುದೇ ರೀತಿ ಟ್ವಿಸ್ಟ್ ಆಗಿ ಕೇಳಿದ್ರು ನಾನು ಅದನ್ನ ಆನ್ಸರ್ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬಿಲ್ಡ್ ಆಗುತ್ತೆ. ರೈಟ್. ಮೂರನೇದು ಏನಂತಂದ್ರೆ ರೈಟಿಂಗ್ ಪ್ರಾಕ್ಟೀಸ್. ಓಕೆ. ಏನು ಓದ್ತೀರಾ ಎಲ್ಲವನ್ನು ಹಾಳೆ ಮೇಲೆ ಬರೆದು ನೋಡಬೇಕು. ಎಲ್ಲವನ್ನು ಬರೆದು ನೋಡಬೇಕು. ಓಕೆನಾ? ಬರೆದು ನೋಡಿದ್ರೇನೆ ಏನಾಗುತ್ತೆ ಅಂತಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್, ನಿಮಗೆ ಬರೆದ ನಂತರ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಆನ್ಸರ್ ಅನ್ನ ಬರಿತಾ ಇರ್ತೀರ. ಒಬ್ರಿಬ್ರಿಗೆ ಹೆಂಗಾಗುತ್ತೆ ಗೊತ್ತಾ, ಕ್ವಶನ್ ಪೇಪರ್ ನೋಡ್ತಾರೆ, ಕ್ವಶನ್ ಅನ್ನ ಓದ್ತಾರೆ, ಅಯ್ಯೋ ಇದನ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ, ಹೆಂಗ್ ಸ್ಟಾರ್ಟ್ ಮಾಡ್ಲಿ, ಮೊದಲನೇ ಲೈನ್ ನಿಂತು ಮೊದಲನೇ ಸೆಂಟೆನ್ಸ್ ಏನಿತ್ತು ಅಂತಾನೆ ನನಗೆ ಬರೋದಿಲ್ಲ. ಒಬ್ಬೊಬ್ಬರ ಜೊತೆ ಹೆಂಗಾಗುತ್ತೆ, ಮೊದಲಿಂದ ಬರೀತಾರೆ, ಮಧ್ಯದೆಲ್ಲ ಅವರಿಗೆ ನೆನಪು ಹೋಗ್ಬಿಡುತ್ತೆ. ಸೊ ಈ ಮಿಸ್ಟೇಕ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಏನ್ ಮಾಡಬೇಕು, ರೈಟಿಂಗ್ ಮಾಡ್ತಾ ಇರಬೇಕು. ರೈಟಿಂಗ್ ಮಾಡಿದ್ರೆ ನಮ್ಗೆ ನಮ್ಮ ಎರರ್ಸ್ ಗೊತ್ತಾಗುತ್ತೆ. ಓಕೆ. ನಾವು ಎಲ್ಲಿ ತಪ್ಪು ಮಾಡ್ತಿದೀವಿ ಅಂತ ಗೊತ್ತಾಗುತ್ತೆ. ಆ ತಪ್ಪನ್ನ ಹಾಗೆ ಬಿಡಬಾರ್ದು. ಆ ತಪ್ಪಿನ ಮೇಲೆ ಕೂಡ ನಾವು ಫೋಕಸ್ ಮಾಡಬೇಕು. ಆ ತಪ್ಪನ್ನ ಸರಿಪಡಿಸ್ಕೋಬೇಕು. ಓಕೆನಾ ಸ್ಟೂಡೆಂಟ್ಸ್? ಮತ್ತೆ ಎಕ್ಸಾಮ್ ಹಾಲ್ಗೆ ಹೋದ ನಂತರ ಪೇಪರ್ ನಿಮ್ಮ ಕೈಯಲ್ಲಿ ಇರುತ್ತೆ. ಓಕೆ. ನೀವು ಎಲ್ಲ ಏನ್ ಮಾಡಬೇಕು ಅಂತಂದ್ರೆ ಎಲ್ಲ ಕ್ವಶನ್ ಪೇಪರ್ನ ಮೊದಲು ನೀವು ಚೆನ್ನಾಗಿ ಓದಬೇಕು. ಓಕೆ. ನಿಮ್ಗೆ ಅಲ್ಲಿ 20ನೇ ಕ್ವಶನ್ ಬರ್ತಾ ಇದೆ, ಮೊದಲಿಂದ ನಿಮ್ಗೆ ಕ್ವಶನ್ ಬರ್ತಾ ಇಲ್ಲ ಅಂತ ಅನ್ಕೊಳ್ಳಿ. ನಿಮ್ಗೆ ಯಾವ ಕ್ವಶನ್ ಬರುತ್ತೆ ನೋಡಿ ಅದನ್ನೇ ನೀವು ಮೊದಲು ಆನ್ಸರ್ ಮಾಡಬೇಕು. ಸೊ ಫೋಕಸ್ ಆನ್ ದ ಎರರ್ಸ್ ಅಂಡ್ ಸ್ಟ್ರೆಂತ್ ಆಲ್ಸೋ. ನಿಮ್ ಸ್ಟ್ರೆಂತ್ ಏನಿದೆ, ನಿಮ್ ವೀಕ್ನೆಸ್ ಏನಿದೆ ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಓಕೆ. ನಿಮ್ದು ವೀಕ್ನೆಸ್ ಅನ್ನ ನೀವು ಸುಧಾರಣೆನೂ ಮಾಡ್ಕೋಬೇಕು. ಓಕೆ. ಅದು ಮೊದಲನೇ ಥಿಂಗ್. ಮತ್ತೆ ನಿಮ್ ಸ್ಟ್ರೆಂತ್ ಮೇಲೆ ಫೋಕಸ್ ಮಾಡಬೇಕು. ಓಕೆ. ಕೆಲವೊಂದು ಚಾಪ್ಟರ್ಸ್ ಏನಿರುತ್ತೆ ನಿಮ್ಗೆ ಈಸಿ ಇರುತ್ತೆ, ಕೆಲವೊಂದು ಚಾಪ್ಟರ್ಸ್ ನಿಮ್ಗೆ ಸ್ವಲ್ಪ ಕ್ಲಿಷ್ಟಕರವಾಗಿರುತ್ತೆ, ಡಿಫಿಕಲ್ಟ್ ಆಗಿರುತ್ತೆ. ಓಕೆನಾ? ಸೊ ಯಾವ ಚಾಪ್ಟರ್ಸ್ ನಿಮ್ಗೆ ಈಸಿ ಇರುತ್ತಲ್ವಾ ಆ ಚಾಪ್ಟರ್ಸ್ನ ನೀವು ಹಾಗೆ ಬಿಡಬಾರ್ದು. ಇದೇನು ಈಸಿ ಇದೆಯಪ್ಪ, ನಾನು ಆಮೇಲೆ ಓದ್ಕೋತೀನಿ ಅಂತ ಇದು ಮಾಡೋದು ಮೊದಲನೇ ತಪ್ಪು. ಅಕಾರ್ಡಿಂಗ್ ಟು ಮೀ, ನಿಮ್ಗೆ ಯಾವ ಚಾಪ್ಟರ್ಸ್ ಈಸಿ ಇವೆ, ಯಾವ ಚಾಪ್ಟರ್ಸ್ ಅನ್ನ ನೀವು ಚೆನ್ನಾಗಿ ನಿಮ್ಗೆ ಬರುತ್ತಲ್ವಾ ಆ ಚಾಪ್ಟರ್ಸ್ ಅನ್ನ ಮೊದಲು ಓದ್ಕೊಂಡು ಇಟ್ಟಿರಿ.
ಮೊದಲು ಅದನ್ನ ಮುಗಿಸ್ಬಿಡಿ. ಆದ್ರೆ ಆ ಚಾಪ್ಟರ್ಸ್ ಇಂದ ಯಾವ ಮೂಲೆಯಿಂದ ಹೇಗೆ ಕ್ವಶನ್ಸ್ ಕೇಳಿದ್ರು ನೀವು ಚೆನ್ನಾಗಿ ಆನ್ಸರ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ಯುವರ್ ಸ್ಟ್ರೆಂತ್. ಓಕೆ, ಅದನ್ನ ನೀವು ಮುಗಿಸಿದ ನಂತರ ಯಾವ್ದು ನಿಮ್ಗೆ ಡಿಫಿಕಲ್ಟ್ ಇದೆನಾ ಅದನ್ನ ನೀವು ಚೆನ್ನಾಗಿ ಓದ್ಬೇಕು, ಅದರ ಮೇಲೆ ಜಾಸ್ತಿ ಮತ್ತೆ ಸಮಯ ಕೊಡಬೇಕು. ಓಕೆನಾ? ಸೊ ಫೋಕಸ್ ಆನ್ ಎರರ್ಸ್ ಅಂಡ್ ಸ್ಟ್ರೆಂತ್. ಎಕ್ಸಾಮ್ ಹಾಲ್ ಅಲ್ಲಿ ಹೋಗಿದ ನಂತರ ನಿಮ್ಗೆ ಯಾವ ಉತ್ತರ ಬರುತ್ತಲ್ವಾ ಮೊದಲು ನೀವು ಆ ಉತ್ತರನೇ ಬರಿಬೇಕು. ಓಕೆ, ನಂತರ ಬೇರೆ ಉತ್ತರನ ನೀವು ಅಟೆಂಪ್ಟ್ ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ವೆರಿ ಎಸೆನ್ಷಿಯಲ್. ಓಕೆ, ಇದೇ ಇರೋ 10 ದಿನಗಳಲ್ಲಿ ನೀವು ಹೆಂಗೆ ಓದಬೇಕು ಅಂತಂತಂದ್ರೆ, ಇದೇ ನನಗೆ ಲಾಸ್ಟ್ ಡೇ ಇವೆ ಈಗ ಓದಕ್ಕೆ, ಮುಂದೆ ನನಗೆ ಟೈಮೇ ಸಿಗೋದಿಲ್ಲ ಅಂತ ಈ ಥರ ವಿಚಾರ ಮಾಡಿಕೊಂಡು ನಾವು ಓದಬೇಕು. ಇನ್ನೂ ಅಷ್ಟು ದಿನ ಇದೆ, ಇನ್ನೂ ಇಷ್ಟು ದಿನ ಇದೆ, ನಾನು ಓದಬಲ್ಲೆ, ನಾನು ಮಾಡಬಲ್ಲೆ ಅಂತ ಈ ಮೈಂಡ್ ಸೆಟ್ ಈಗಲೂ ನಿಮ್ಮಲ್ಲಿ ಇದೆ ಅಂತಂತಂದರೆ ಐ ಆಮ್ ಸೋ ಸಾರಿ ಸ್ಟೂಡೆಂಟ್ಸ್, ಯು ಕ್ಯಾನ್ ನಾಟ್ ಸ್ಕೋರ್ ವೆಲ್. ಓಕೆ, ಇದೇ ದಿನ, ಇದೇ ಸಮಯ, ಇದೇ ಘಳಿಗೆ, ಇದೇ ಲಾಸ್ಟ್, ಇದೇ ಕೊನೆ. ಓಕೆನಾ? ನಾನು ಇದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತೀನಿ, ಈ ಟೈಮಲ್ಲಿ ನಾನು ಚೆನ್ನಾಗಿ ಓದ್ತೀನಿ ಅನ್ನೋದು ನಿಮ್ಮ ಹತ್ರ ಈ ಮಾತಿನ ಛಲ ಇರಬೇಕು. ಓಕೆ, ಅಂದಾಗ ಮಾತ್ರ ಸಾಧಿಸೋದು ಸಾಧ್ಯವಾಗಿದೆ. ಓಕೆ, ಸೊ ಈ ಟೈಮನ್ನು ಒಂದು 10 ದಿನದನ್ನ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ನಿದ್ದೆ, ಊಟ ಇದು ಎಲ್ಲ ಜೀವನ ಪೂರ್ತಿ ಇದ್ದಿದೆ. ಓಕೆ, ಹೊಟ್ಟೆ ತುಂಬಿಸೋಕೆ ಎಷ್ಟು ಊಟ ಬೇಕು, ನಮ್ಮ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ಎಷ್ಟು ಊಟ ಬೇಕು, ಎಷ್ಟು ನಿದ್ದೆ ಬೇಕು ಅಷ್ಟೇ ಸಾಕು. ಓಕೆ, ಅವಶ್ಯಕತೆಗಿಂತ ಹೆಚ್ಚಿಗೆ ಆದರೆ ವಿಷನೂ ಅಮೃತ ಆಗುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲಿಬೇಕು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಥಿಂಗ್, ಎಕ್ಸಾಮಲ್ಲಿ ಬರಿತಾ ಇರ್ತೀರಾ, ಅಯ್ಯೋ ನಾನು ಲಾಸ್ಟ್ ಕ್ವಶನ್ನೇ ಬರ್ದಿಲ್ಲ, ನನಗೆ ಟೈಮೇ ಸಿಕ್ಕಿಲ್ಲ ಅಂತ ಈ ಥರ ಆಗುತ್ತೆ. ಈ ಥರ ಯಾಕೆ ಆಗೋದು ಅಂತಂತಂದರೆ ನಾವು ಜಾಸ್ತಿ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿಲ್ಲ, ಪ್ರಾಕ್ಟೀಸ್ ಕಡಿಮೆ ಇದೆ, ಅದಕ್ಕಾಗಿ ಈ ಥರ ಆಗೋದು. ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ಇರೋ ಸಮಯದಲ್ಲಿ, ಕೊಟ್ಟಿರುವ ಸಮಯದಲ್ಲಿ ಹೆಂಗೆ ಆನ್ಸರ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? MCQನ ಎಷ್ಟು ಟೈಮಲ್ಲಿ ನಾನು ಮುಗಿಸ್ಬೇಕು, ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಎಷ್ಟು ಟೈಮಲ್ಲಿ ಮುಗಿಸ್ಬೇಕು, ನಾನು ಸಣ್ಣ ಆನ್ಸರ್ನ, ದೊಡ್ಡ ಆನ್ಸರ್ನ ಎಷ್ಟು ನಿಮಿಷದಲ್ಲಿ, 2 ಮಾರ್ಕ್ಸ್ ಆನ್ಸರ್ನ, 5 ಮಾರ್ಕ್ ಆನ್ಸರ್ನ ಎಷ್ಟು ನಿಮಿಷದಲ್ಲಿ ಮುಗಿಸ್ಬೇಕು, ಡಯಾಗ್ರಾಮನ್ನು ಎಷ್ಟು ನಿಮಿಷದಲ್ಲಿ ಮುಗಿಸ್ಬೇಕು. ಸೊ ಈ ಥರ ಎಲ್ಲ ನಿಮಗೆ ಕ್ಲಾರಿಟಿ ಮೊದಲೇ ಇದ್ದಿದ್ರೆ, ಎಕ್ಸಾಮ್ ಹಾಲ್ಗೆ ಹೋಗೋ ಮುಂಚೆನೇ ಈ ಥರ ಕ್ಲಾರಿಟಿ ನಿಮ್ಮಲ್ಲಿ ಇದ್ದಿದ್ರೆ ನಿಮಗೆ ಎಂದೂ ಎಕ್ಸಾಮ್ ಹಾಲಲ್ಲಿ ಟೈಮ್ ಕಡಿಮೆ ಬೀಳೋದಿಲ್ಲ. ಓಕೆ, ಟೈಮ್ ಸೀಮಿತ ಮಾಡೋರು, ಟೈಮ್ ನಿಯಮಿತ ಮಾಡೋರು ಏನು ಮಾಡ್ತಾರೆ, ಎಲ್ಲ ವಿಚಾರ ಮಾಡ್ಕೊಂಡೆ ಆ ಪೇಪರಿಗೆ ಆನ್ಸರ್ಗೆ ಸೆಟ್ ಆಗೋ ಥರಾನೇ ಟೈಮ್ ಇಟ್ಟಿರ್ತಾರೆ. ಓಕೆನಾ? ಸೊ ನೆಕ್ಸ್ಟ್, ರೀಪ್ರೆಸೆಂಟೇಷನ್ ಈಸ್ ಆಲ್ಸೋ ವೆರಿ ಎಸೆನ್ಷಿಯಲ್. ನೀವು ಎಷ್ಟೇ ಚೆನ್ನಾಗಿ ಓದಿ, ನೀವು ಹಗಲು ರಾತ್ರಿ ನೀವು ಕಷ್ಟಪಡಿ, ಓಕೆ, ನೀವು ಎಕ್ಸಾಮ್ ಹಾಲಲ್ಲಿ ಹೋಗಿ ಏನೂ ಚೆನ್ನಾಗೇ ಬರ್ದಿಲ್ಲ ಅಂತಂದರೆ ಒಳ್ಳೆ ಮಾರ್ಕ್ಸ್ ಬರೋದಿಲ್ಲ. ಓಕೆ, ಸೊ ಮೊದಲು ನಿಮ್ಗೆ ಯಾವ್ದು ಬರುತ್ತಲ್ವೋ ಅದನ್ನು ಚೆನ್ನಾಗಿ ನೀಟಾಗಿ ಬರಿಬೇಕು, ಓಕೆ, ನೀವು ನೀಟಾಗಿ ರಿಪ್ರೆಸೆಂಟ್ ಮಾಡಿದರೆ ಯಾರು ಪೇಪರ್ ಇವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ಅವರಿಗೂ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ನೀವು ಏನೇನೋ ಕಚ್ಬಿಚ್ಚಿ ಮಾಡಿದ್ರಪ್ಪ, ನೀವು ಎಲ್ಲ ರಾಂಗ್ ಎಲ್ಲ ಹಾಕಿದ್ರಿ ಅಂತಂತಂದರೆ ಆ ಇವ್ಯಾಲ್ಯೂಯೇಟ್ ಮಾಡೋ ಟೀಚರ್ ಮನಸ್ಸಲ್ಲಿ ಏನು ಬರುತ್ತೆ, ಏನೇನೋ ಬರ್ದಿದ್ದಾನೆ ಅಂತ, ಮುಂದೆ ನೀವು ಸರಿ ಬರ್ದ್ರೂ ಅವರು ಚೆನ್ನಾಗಿ ನೋಡೋದಿಲ್ಲ. ಓಕೆ, ಇದು ಒಂದು ಸೈಕಾಲಜಿ ಅಪ್ಪ. ಓಕೆ, ಸೊ ಆ ಸೈಕಾಲಜಿನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್ ಆಗಿ. ಓಕೆ, ಆ ಥರ ನೀವು ಎಕ್ಸಾಮ್ನ ರಿಪ್ರೆಸೆಂಟ್ ಮಾಡಬೇಕು. ಹೆಂಗೆ ಅಂತಂದರೆ, ಈಗ ನೋಡೋರಿಗೆ, ವ್ಯಾಲ್ಯೂಯೇಟ್ ಮಾಡೋರಿಗೆ ಅದು ಹಿತ ಅನ್ನಿಸ್ಬೇಕು. ಓಕೆ, ಏನೋ ಚೆನ್ನಾಗಿ ಬರ್ದಿದ್ದಾರೆ, ನೀಟಾಗಿ ಬರ್ದಿದ್ದಾರೆ, ಇದರಲ್ಲಿ ಕರೆಕ್ಟ್ ಆನ್ಸರೇ ಇರಬಹುದು ಅಂತ ಅವರಿಗೆ ಹಂಗೆ ಅನ್ನಿಸ್ಬೇಕು. ಓಕೆನಾ? ನೀವು MCQs ಬರಿತೀರಾ, MCQs ಬರಿಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ಕ್ವಶನ್ ಇದೆಯಪ್ಪ ಅಂದ್ಕೊಳ್ಳಿ. ಓಕೆ, ಇವಾಗ ನಿಮಗೆ ಸಬ್ ಕ್ವಶನ್ ಈ ಥರ ಕೊಟ್ಟಿರ್ತಾರೆ, ಅದ್ರ ಕೆಳಗಡೆ ಈ ಥರ ನಿಮಗೆ ಕ್ವಶನ್ಸ್ ಕೊಟ್ಟಿರ್ತಾರೆ. ಓಕೆನಾ? ಸೊ ಇವೆಲ್ಲವನ್ನು ಕೂಡ ನೀವು ನೆನಪಿನಿಂದ ಮೆನ್ಷನ್ ಮಾಡಬೇಕು. ಓಕೆ, ಈ ರೋಮನ್ ನಂಬರ್ನ ಮೆನ್ಷನ್ ಮಾಡಬೇಕು. ನಂತರ ಇದರಲ್ಲಿ ಕ್ವಶನ್ ನಂಬರ್ 1 ಆಪ್ಷನ್ C ಕರೆಕ್ಟ್ ಇದೆ ಅಂತ ನೀವು ಆಪ್ಷನ್ ಕೂಡ ಮೆನ್ಷನ್ ಮಾಡಬೇಕು. ಕೆಲವೊಂದು ಸ್ಟೂಡೆಂಟ್ಸ್ ಹೆಂಗೆ ಮಾಡ್ತಾರೆ, ಕೇವಲ ಯಾವ ಆಪ್ಷನ್ ಇದೆ ಆ ಆಪ್ಷನ್ನ ಬರೆದು ಬಿಡ್ತಾರೆ. ಎನಾ, ಬಿನಾ ಅಥವಾ ಸಿನಾ ಅಥವಾ ಡಿನಾ ಅಂತ ಅವರು ಬರೆಯೋದೇ ಇಲ್ಲ. ಸೊ ಈ ಥರ ತಪ್ಪುಗಳನ್ನು ನೀವು ಅವಾಯ್ಡ್ ಮಾಡಬೇಕು. ಓಕೆನಾ? ಮತ್ತೆ ನೀವು ಯಾವಾಗಲೂ ಏನಾದರೂ ಆನ್ಸರ್ ಬರಿಬೇಕಾದ್ರೆ, ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಫೋಟೋಸಿಂಥೆಸಿಸ್ ಅಂತ ಕೇಳಿರ್ತಾರೆ. ಓಕೆ, ಏನು ಈ ಥರ ಡೆಫಿನೇಷನನ್ನು ಕೇಳಿರ್ತಾರೆ. ಸೊ ಅಲ್ಲಿ ಏನೇನು ಪಾಯಿಂಟ್ಸ್ ಇರುತ್ತಲ್ವಾ, ಇಂಪಾರ್ಟೆಂಟ್ ಪಾಯಿಂಟ್ಸಿಗೆ ನೀವೇನು ಮಾಡಬೇಕು ಅಂತಂದರೆ ಅಂಡರ್ಲೈನ್ ಮಾಡಬೇಕು, ಈ ಥರ ಇನ್ವರ್ಟೆಡ್ ಕಾಮಾ ಹಾಕಬೇಕು. ಓಕೆ, ಅಂಡರ್ಲೈನ್ ಎಲ್ಲ ಮಾಡಬೇಕು. ಹೀಗೆ ಮಾಡಿದರೆ ನಿಮ್ಮ ಪೇಪರ್ ರಿಪ್ರೆಸೆಂಟೇಷನ್ ಚೆನ್ನಾಗಿದೆ ಅಂತ ಅರ್ಥ. ಓಕೆನಾ ಸ್ಟೂಡೆಂಟ್ಸ್? ಸೊ ಪೇಪರ್ ರಿಪ್ರೆಸೆಂಟೇಷನ್ ಕೂಡ ನಿಮ್ಮದು ಚೆನ್ನಾಗಿ ಇರಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಹೌ ಯು ಆರ್ ಗೋಯಿಂಗ್ ಟು ಸ್ಟಡಿ ಆ್ಯಂಡ್ ಹೌ ಯು ಆರ್ ಗೋಯಿಂಗ್ ಟು ರೈಟ್ ಇನ್ ಯುವರ್ ಎಕ್ಸಾಮ್. ಓಕೆ, ನೆಕ್ಸ್ಟ್
Now what you have to do for these coming 10 days, say no to the distraction, say no to everything, learn to say no. ಓಕೆ, ಯಾರೋ ನಿಮ್ಮ ಫ್ರೆಂಡ್ ನಿಮಗೆ ಕಾಲ್ ಮಾಡ್ತಾರೆ ಬಾ ಅಂತ ಅಂತಾರೆ, ನೀವು ಹೋಗ್ತೀರಾ. ಇದೊಂದು ಫ್ರೀ ಫೈರ್ ಗೇಮ್ ಆಡೋಣ, ಇದೊಂದು ಪಬ್ಜಿ ಆಡೋಣ ಬಾ ಅಂತ ಅಂತಾರೆ, ನೀವು ಹೋಗ್ತೀರಾ. ಇದೊಂದು ಏನೋ ಸೀರಿಯಲ್ ಇದೆ, ಡ್ರಾಮಾ ಇದೆ, ಇದು ಮೂವಿ ಇದೆ, ಇದು ನೋಡೋಣ ಅಂತ ಅಂತೀರಾ. ಅಯ್ಯೋ ನಾನು 10 ನಿಮಿಷ ನೋಡೋದು ಅಂತ ಏನೋ ಒಂದು ರೀಲ್ಸ್ ನೋಡ್ತಾ ಇರ್ತೀರಾ. ಅದು 10 ನಿಮಿಷ 3 ಗಂಟೆ ಯಾವಾಗ ಆಗುತ್ತೋ ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಈ ಸಮಯದಲ್ಲಿ ಇದೆಲ್ಲ ನಿಮಗೆ ಬೇಕಾ? ನಿಮ್ಮ ಫಸ್ಟ್ ಪ್ರಯಾರಿಟಿ ಏನಾಗಿರಬೇಕು ಅಂತಂದ್ರೆ ನಿಮ್ಮ ಸ್ಟಡೀಸ್ ನಿಮ್ಮ ಫಸ್ಟ್ ಪ್ರಯಾರಿಟಿ ಆಗಿರಬೇಕು. ಓಕೆ, ಯಾವುದೋ ಸೀರಿಯಲ್, ಯಾವುದೋ ಗೇಮ್ ನಿಮ್ಮ ಫಸ್ಟ್ ಪ್ರಯಾರಿಟಿ ಈ ಸಮಯದಲ್ಲಿ ಆಗಿರಬಾರ್ದು. ಓಕೆನಾ? ಸೊ ಸೇ ನೋ ಟು ಡಿಸ್ಟ್ರಾಕ್ಷನ್, ಲರ್ನ್ ಟು ಸೇ ನೋ. ಓಕೆ, ನೋ ಅಂತ ಹೇಳ್ಬಿಡಿ. ಅವ್ರು ನಿಮ್ಗೆ ನಿಮ್ಮ ಒಳ್ಳೆ ಮಿತ್ರರೇ ಆಗಿದ್ರೆ, ಒಳ್ಳೆ ಫ್ರೆಂಡ್ಸೇ ಆಗಿದ್ರೆ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಓಕೆ, ನೀವೇನೋ ನೋ ಅಂತ ಹೇಳ್ತಿದ್ದೀರಾ ಅಂತಂದ್ರೆ ಅವ್ರು ಏನೋ ನಿಮ್ಗೆ ಬಿಟ್ಬಿಡ್ತಾರಂತ ಭಯದಿಂದ ನೀವು ಎಲ್ಲ ಅವ್ರ ಜೊತೆ ಹೋಗೋದು, ಅವ್ರ ಜೊತೆ ಈ ಥರ ಎಲ್ಲ ಗೇಮ್ಸ್ ಆಡೋದು, ಈ ಥರ ಎಲ್ಲ ಮಾಡಿದ್ರೆ ಅವ್ರು ನಿಮ್ಗೆ ಒಳ್ಳೆ ಫ್ರೆಂಡ್ಸೇ ಅಲ್ಲ. ಓಕೆನಾ? ಸೊ ಅಂಥ ಫ್ರೆಂಡ್ಸಿಂದ ಮೊದಲು ದೂರ ಇರಿ. ಸೊ ಫಸ್ಟ್ ಪ್ರಯಾರಿಟಿ ಈ ಸಮಯದಲ್ಲಿ ನಿಮಗೆ ನಿಮ್ಮ ಸ್ಟಡೀಸ್ ಆಗಿರಬೇಕು. ಓಕೆ ಸ್ಟೂಡೆಂಟ್ಸ್, ಸೊ ನೋ ಡಿಸ್ಟ್ರಾಕ್ಷನ್. ನೀವು ಏನು ನಿಮ್ಮ ಫೋನನ್ನು ಯೂಸ್ ಮಾಡ್ತೀರಲ್ವಾ, ನೀವು ಒನ್ ಶಾಟ್ ನೋಡ್ತೀರಾ, ನೀವೆಲ್ಲ ಕ್ವಶನ್ ಪೇಪರ್ ನೀವು ಓದೋ ಸಲುವಾಗೆಲ್ಲ ಏನು ಫೋನನ್ನು ಯೂಸ್ ಮಾಡ್ತೀರಾ, ಆ ಸಮಯದಲ್ಲಿ ಎಲ್ಲ ನೋಟಿಫಿಕೇಶನನ್ನು ನೀವು ಆಫ್ ಮಾಡಿರಬೇಕು. ಎಲ್ಲ ನೋಟಿಫಿಕೇಶನ್ನ ಆಫ್ ಮಾಡಿರಬೇಕು. ಈ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ಇದನ್ನೆಲ್ಲ ತೆಗೆದಾಕ್ಬಿಡಿ ಸ್ವಲ್ಪ ದಿವಸದವರೆಗೆ. ಓಕೆನಾ? ಸೊ ಏನು ಮಾಡಬೇಕು, ಈ ಥರ ನೋಟಿಫಿಕೇಶನಿಂದ ನೀವು ದೂರ ಇರಬೇಕು. ಈ ಥರ ನೋಟಿಫಿಕೇಶನ್ನ ನೀವು ಆಫ್ ಮಾಡಿಟ್ಟು ನೀವು ಸ್ಟಡಿ ಮಾಡಬೇಕು. ಓಕೆ, ಸೊ ರೀಲ್ಸ್ ನೋಡೋದನ್ನೆಲ್ಲ ಈಗ ಮುಗಿಸ್ಬಿಡಿ. ನೆಕ್ಸ್ಟ್ ಮಾಡ್ರೇಟ್ ಸ್ಲೀಪ್. ಓಕೆ, ಎಲ್ಲೋ ನಾನು 10 ಗಂಟೆ ಮಲ್ಕೋತೀನಿ, ನಾನು 12 ಗಂಟೆ ಮಲ್ಕೋತೀನಿ, 9 ಗಂಟೆ ಮಲ್ಕೋತೀನಿ, ಈ ಥರ ಮಾಡಬೇಡಿ. ಓಕೆ, ಈಗ ನಿಮಗೆ ನೀವು ಸ್ಟೂಡೆಂಟ್ಸ್ ನಿಮ್ಮ ಏಜಲ್ಲಿ ನಿಮಗೆ 7 ಅವರ್ಸ್ ನಿದ್ದೆ, 6 to 7 ಅವರ್ಸ್ ನಿದ್ದೆ ಈಗ ಎಕ್ಸಾಮ್ ಡ್ಯೂರೇಷನಲ್ಲಿ ತುಂಬ ಆಗಿದೆ. ಓಕೆ, ದಿಸ್ ಈಸ್ ಎನಫ್ ಫಾರ್ ಯುವರ್ ಹೆಲ್ತ್. ಸೊ 6 ಅವರ್ಸ್ ನಿದ್ದೆ ಮಾಡಿದ್ರೂ ಕೂಡ ನೀವು ಚೆನ್ನಾಗಿರ್ತೀರಾ, ನೀವು ಹೆಲ್ದಿಯಾಗೇ ಇರ್ತೀರಾ. ಓಕೆ, ಮತ್ತೆ ನಿಮ್ಮ ಊಟದ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ಹೆಲ್ದಿ ಥಿಂಗ್ಸನ್ನು ಚೆನ್ನಾಗಿ ತಿನ್ನಿ, ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡಿ. ಓಕೆ, ಇಲ್ಲ ಅಂತಂದರೆ ಎಕ್ಸಾಮ್ ಡೇಸಲ್ಲಿ ನಿಮಗೆ ತೊಂದರೆ ಆಗೋದು. ಓಕೆ, ಸೊ ನಿಮ್ಮ ಹೆಲ್ತ್ ಮೇಲೆ ಕೂಡ ನೀವು ಫೋಕಸ್ ಮಾಡಬೇಕು ಓದೋದರ ಜೊತೆಗೆ. ಓಕೆ, ಆ್ಯಂಡ್ ದ ಲಾಸ್ಟ್ ಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೆವರ್ ಗಿವ್ ಅಪ್. ಇನ್ನೂ ಕೂಡ ಇಲ್ಲಿವರೆಗೂ ಕೂಡ ನೀವು ಏನೂ ಸ್ಟಡಿ ಮಾಡಿಲ್ಲ ಅಂತಂದ್ರೂ ಭಯ ಪಡಬೇಡಿ. ಇಟ್ಸ್ ಓಕೆ, ಡೋಂಟ್ ವರಿ. Okay, just say yourself that never give up. You can do this. You can do this. Okay, you can do this. ಈ ಥರ ನೀವು 3 ಸಾರಿ ನಿಮಗೆ ಹೇಳ್ಕೊಂಡ್ಬಿಡಿ. ಓಕೆ, ನಂತರ ನಿಮ್ಮಲ್ಲೇ ಒಂದೇನೋ ಕಾನ್ಫಿಡೆನ್ಸ್ ಬರೋದು. ಓಕೆ, ಇನ್ನೂ ಇಲ್ಲಿವರೆಗೂ ಏನು ಓದಿಲ್ಲ ಅಂತಂದ್ರೂ ಈಗ ಇದೇ ಕ್ಷಣದಿಂದ ನೀವು ಸ್ಟಾರ್ಟ್ ಮಾಡಬೇಕು. ಓಕೆನಾ? ಒನ್ ಶಾಟ್ ವಿಡಿಯೋನ ನೋಡ್ಬಿಡಿ, ನೀವು ಎಲ್ಲ PYQs ಸಾಲ್ವ್ ಮಾಡಿಬಿಡಿ, NCERT ಕ್ವಶನ್ ಆನ್ಸರ್ಸನ್ನು ಸಾಲ್ವ್ ಮಾಡಿಬಿಡಿ. ನಿಮಗೆ ಗೊತ್ತಿರುತ್ತೆ ನಿಮಗೆ ಯಾವ ಚಾಪ್ಟರ್ಸ್ ಈಸಿ ಇರುತ್ತೆ ಅಂತ ಮೊದಲು ಅದನ್ನು ನೋಡಿ ಚೆನ್ನಾಗಿ ಎಲ್ಲ ಓದ್ಕೊಂಡ್ಬಿಡಿ. ಓಕೆನಾ ಸ್ಟೂಡೆಂಟ್ಸ್? ಸೊ ಈ ಥರ ನೀವು ಫಾಲೋ ಮಾಡಿದರೆ, ಓಕೆ, ಈ ಥರ ಐಡಿಯಾಸನ್ನು ಈ ಥರ ನೀವು ಎಲ್ಲ ಫಾಲೋ ಮಾಡಿದರೆ ನಿಮಗೆ ಎಕ್ಸಾಮಲ್ಲಿ ಔಟ್ ಆಫ್ ಸ್ಕೋರ್, ಓಕೆ, ಖಂಡಿತ ನಿಮಗೆ ಚೆನ್ನಾಗಿ ಸ್ಕೋರ್ ಆಗೋದು. ಸೊ ಈ ಥರ ನೀವು ಓದಿದ್ರೆ ನೀವು ಎಕ್ಸಾಮಲ್ಲಿ ಖಂಡಿತ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ? ಸೊ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೇಕು ದಟ್ ನೀವು ಇವಾಗನಿಂದ ಸ್ಟಡಿ ಮಾಡ್ತಿದ್ರೆ, ಓಕೆ, ಇವಾಗನಿಂದ ನೀವು ಸ್ಟಡಿ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಐ ಕ್ಯಾನ್ ಡೂ ದಿಸ್, ಐ ಕ್ಯಾನ್ ಡೂ ದಿಸ್ ಅಂತ ನೀವು ಏನು ಮಾಡಬೇಕು ಕಮೆಂಟ್ನಲ್ಲಿ ತಿಳಿಸ್ಬೇಕು. ಓಕೆನಾ? ಥ್ಯಾಂಕ್ ಯು.